ಇವತ್ತಿನ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಒಂದು ಸುವರ್ಣ ಯುಗ ಶುರುವಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಮುಂದೆ ಏನೇನು ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕೋ ಆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ನಮ್ಮಲ್ಲಿ ಒಂದು 75% ಬಿಲ್ಡಿಂಗ್ಗಳು ಕಟ್ಸೋಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಂದು 4 ಅತ್ಯಾಧುನಿಕವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಒಂದ್ಕಿಂತ ಒಂದ್ ಚೆನ್ನಾಗಿ ಕಟ್ಟಿದ್ದಾರೆ. ಮುಂದಿನ ತಿಂಗಳು ಅದನ್ನ ಉದ್ಘಾಟನೆ ಮಾಡ್ತೀವಿ. ಡಿ ಕೆ ಶಿವಕುಮಾರ್ MLA ಅವ್ರನ್ನ ಕರ್ಕೊಂಡು. ಹಾಗೇನೆ ಎಲ್ಲಾ ಸಂಘಕ್ಕೂ ಇನ್ನೊಂದು ವರ್ಷದಲ್ಲಿ 99% ಬಿಲ್ಡಿಂಗ್ ಕಟ್ಸ್ತೀನಿ. ಈಗ 6 ಎಕರೆ ಜಮೀನು ಮಂಜೂರಾಗಿದೆ, ಕಟ್ಟಡ ಯಾವಾಗ ಪ್ರಾರಂಭ ಆಗುತ್ತೆ? 6 ಎಕರೆ ಕೆಂಪೇಗೌಡ ಲೇಔಟ್ ಆಗಿರೋದು. ಇವಾಗ ನಾನು ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಬೆಂಗಳೂರು ಸುತ್ತಮುತ್ತಲು ಒಂದು 100 ಎಕರೆ ಆದ್ರೂ ಜಾಗ ಮಾಡೋಣ, ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗ್ತದೆ ಅಂತ ಹೇಳಿದೀನಿ. ಹಂತವಾಗಿ ಏನ್ ಮಾಡ್ಬೇಕು ಅಂತ ಇನ್ನು ಬೋರ್ಡ್ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಮುಂದೆ ಅಧ್ಯಕ್ಷರ ಜೊತೆ ಚರ್ಚಿಸಿ ಮಾಡ್ತೀವಿ. ಈಗ ಬಮೂಲ್ ಅಧ್ಯಕ್ಷರಾದ್ಮೇಲೆ ಎಸ್ ಟಿ ಸೋಮಶೇಖರ್ ಅವರ ಸಪೋರ್ಟ್ ಹೇಗಿದೆ ಸರ್ ನಿಮಗೆ? ನನ್ನ ಮೊದಲಿಂದನೂ ನಾನು ಈ ಸೋಮಶೇಖರ್ ಜೊತೆಗೆ ಬಂದ್ಮೇಲೆ ಅವರು ಸಂಪೂರ್ಣ ನನಗೆ ಸಹಕರಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಋಣನ ನಾವು ಸಾಯೋವರೆಗೂ ಮರೆಯಲ್ಲ. ಡಿ ಕೆ ಸುರೇಶ್ ಅವರ ಅಧ್ಯಕ್ಷರಾದ್ಮೇಲೆ ನಿಮ್ಗೆ ಎಷ್ಟು ಬಲ ಬಂದಿದೆ ಸರ್? ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ MLA ಅವರು ಎಷ್ಟು ನಮಗೆ ಪ್ರಾತಿನಿಧ್ಯ ಕೊಡ್ತಾರೋ ಅವರು ಅಷ್ಟೇ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಆ ಅಚ್ಚುಕಟ್ಟಾಗಿ ನಾವು ಹೇಳಿದ ಕೆಲಸಗಳೆಲ್ಲ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಮುಂದಿನ ದಿನಗಳಲ್ಲಿ ಏನ್ ಟಾರ್ಗೆಟ್ ಇಟ್ಕೊಂಡಿದೆ ಸರ್ ಬೆಂಗಳೂರು ಸೌತ್ ಅಲ್ಲಿ ನನ್ನ 135 ಸಂಘ ಆಗಿ ಸಂಸ್ಥೆಯಾಗಿ ಬೆಳಿಬೇಕು. ಅದಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅವನ್ನ ಎಲ್ಲಾ ಕೂಡ ಒದಗಿಸ್ತಾ ಇದ್ದೀನಿ. 2028 ಚುನಾವಣೆ ಬರ್ತಾ ಇದೆ, ಎಷ್ಟು ಸಂಸದರು ಗೆಲ್ತಾರೆ? 100% ಗೆಲ್ತಾರೆ.